ಲಿಂಗೇಶ್ವರಿ, ನಾವೇನ್ ತಪ್ಪು ಮಾಡಿದ್ವಿ ಅಂತ ನಮ್ಗೆ ಈ ರೀತಿ ಶಿಕ್ಷೆ ಕೊಡ್ತಾ ಇದ್ದೀನಿ. ಮದುವೆ ಅದೆಷ್ಟು ವರ್ಷ ಆದ್ರೂ ಒಂದು ಸಂತಾನವನ್ನು ಆಗಿಲ್ಲ. ನಾನು ಯಾವ ಪಾಪ ಮಾಡಿದ್ದೀನಪ್ಪ, ನನಗೆ ಇಂಥ ಘೋರವಾದ ಶಿಕ್ಷೆ ಕೊಡ್ತಿದೆಯಲ್ಲ. ಅಲ್ಲ ತಂದೆ, ಯಾವ ಮಕ್ಕಳಿಗೆ ಅದೊಂದಿಗೆ ಮಾಡಿರ್ಬೋದು, ನಾನು ದ್ರೋಹ ಮಾಡಿರ್ಬೋದೆ. ಇಲ್ಲ ಭಗವಂತ, ಮಕ್ಕಳೆಂದ ಎಷ್ಟಾದ್ರೂ ಆಳಲ್ಲವೇ. ಅವನಿಗೆ ಮಕ್ಕಳು ಚಂದ, ಕೊಡುಗೆ ದೇವರ ಚಂದ ಅಂತ ಒಂದೇ ಒಂದು ಸಂತಾನವನ್ನು ಕೊಟ್ಟು ನನ್ನನ್ನು ಕಾಪಾಡೋಕ್ ಭಗವಂತ, ಕಾಪಾಡ ಹದರೇಶ. ಈ ಬಡರ ಭೂಮಿಗೆ ಯಾಕೆ ನನ್ನನ್ನು ಹುಟ್ಟಿಸಿಬಿಟ್ಟೆ? ಇಂಥ ಬಂದಿದ್ದನವನು ಹೊತ್ತು ಬಂದು ಈ ಭೂಮಿ ಮೇಲೆ ಬದುಕಲಾರದಂತೆ ಬದುಕಲಾರೆ. ಅದಕ್ಕೋಸ್ಕರ ಇವತ್ತು ಬಸವೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಬಸವಪ್ಪನವರು ಪ್ರವಚನ ಹೇಳ್ತಾ ಇದ್ರು, ಓಣಿ ಮಕ್ಕಳಿಗೆ ಹಾಲುವನ್ನು ಕೊಟ್ಟರೆ ಮಕ್ಕಳು ಹೋಗ್ತವೆ ಅಂತ. ಅದಕ್ಕೋಸ್ಕರ ಇವತ್ತು ಇದೇ ಓಣಿ ಮಕ್ಕಳನ್ನು ಕರೆದು ಹಾಲು ಹಣ್ಣು ಕೊಟ್ರೆ ಆಯ್ತು. ಹೌದು, ಹಾಗೆ ಮಾಡ್ತೀನಿ. ಲಕ್ಷ್ಮಿ, ಗೋಪಾಲ, ಶಂಕರ, ಬೇಗನೆ ಬನ್ನಿ ಮಕ್ಕಳ. ನಿಮಗೋಸ್ಕರ ಹಾಲು ಹಣ್ಣು ಎಲ್ಲ ತಂದಿದ್ದೀನಿ, ಬೇಗನೆ ಬನ್ನಿ ಅಪ್ಪ. ಗಾಡಿ ನಿಲ್ಸು, ಗಾಡಿ ನಿಲ್ಸು. ಹೋದ್ರೆ ಹೇಗಪ್ಪ? ಗಾಡಿ ಹೋಗ್ ಮತ್ತ ನೀ ಗಾಡಿ ಹೆಂಗ್ ಬಂದ್ ಮಾಡ್ತೀವಿ? ಬಂದ್ ಮಾಡ್ಲು ಒಪ್ಪ ಗಾಡಿ ಬಂದ್ ಮಾಡ್ಲು ಅಂದಾಗ ನನಗೆ ಗಾಡಿ ನಿಂತಪ್ಪ. ಅಲ್ಲಪ್ಪ, ಹಾಗಿಲ್ಲ, ಇಷ್ಟು ಜೋರಾಗಿ ಹೊಡೆದ್ರಿ ಎಲ್ಲಾರು ಬಿದ್ದು ಕೈಕಾಲು ಮುಕ್ಕೊಂಡ್ರೆ ಏನ್ ಮಾಡ್ತಿ ಹೇಳು? ಕೈಕಾಲು ಮುರಿದ್ರಿ ಏನಾಕತಿ? ಏನಾಕತಿ? ಏ ದಡ್ಡ, ನಾನೇನ್ ಹೇಳ್ತೀನಿ ಅಷ್ಟೇ ಕೇಳಿ. ನೋಡು, ಇವತ್ತು ನಿಮಗ್ ಕೊಡ್ಬೇಕಂತ ಹಾಲು ಹಣ್ಣು ಎಲ್ಲ ತಂದಿನಿ. ನಮ್ಮವ್ವ ನನಗ ಹಾಲು ಹಣ್ಣು ಮತ್ತು ಇದನ್ ತಂದದಿ. ಏನು ಆ ಬಾಲಿಕಾಯವ? ಅದ ಬಾಲಿಕಾಯಲ್ಲೋ, ಬಾಲಿಕಾಯನ್ನ ಬಿಟ್ಕೊಟ್ಟ. ಅದ ಬಿಟ್ಕೂಟ ಅಲ್ಲ, ಬಿಸ್ಕೂಟ. ಹ್ಞೂ, ಅದ ಬಿಟ್ಕೊತ. ನನಗೆ ಇನ್ನೊಂದು ಬೇಕು. ಚಿಮ್ಮುರಿ ಚುನಿ ಕೊಡಿ ತಂದ್ರಿ, ಎಲ್ಲ ತಂದ್ರಿಪ್ಪ. ನೋಡು, ಸಾರ್ಕಾಯಿ ಕುತ್ಕೊಳ್ಳಿ, ಎಲ್ಲರಿಗೂ ಕೊಡ್ತೀನಿ. ನಮ್ಮ ಮೌನಿ ಭಾಷೆ ಕೇಳುವಾನಿ. ಅಕ್ಕರ ಮಕ್ಕಳಿಗೆ ಎಷ್ಟು ಚಂದ ಊಟ ಮಾಡ್ತೀವ, ನಮ್ಗೆ ಬಿಟ್ಬೇಕು ಎಲ್ಲರಿಗೂ ಕೊಡ್ತೀನಿ. ಹಾಗೆಲ್ಲ ಮಾಡಬಾರ್ದು. ಏನಂತಿ? ದೊಡ್ಡಣ್ಣ. ದೊಡ್ಡಣ್ಣ ಯಪ್ಪ ನಾ ದೊಡ್ಡವಾಗಿದ್ದೆ, ದೊಡ್ಡವಾಗಿದ್ದೆ. ಹಾಕಿಕೊಂಡ್ರೆ ಎಲ್ಲರೂ ಕೊಡ್ತೀನಿ. ನಾ ಇಲ್ಲೇ ನಿಂತ್ರ ಅವ. ಹಾಗಾದ್ರೆ ನೀನು ಕೊಡಂಗಿಲ್ಲ. ನನಗ ಊರಿನೇ ಕೂತಾರ, ನಾಡಿ ಕೂತಾರ. ಅದಕ್ಕೆ ನನಗೆ ಮಳ ಅಂತ ಮಾಡಿ ಮಳ. ನನ್ನ ಶಾಲೆ ಊರಾಗ ಯಾರು ಇಲ್ಲ. ನೋಡು, ನೀವು ಗಲಾಟೆ ಮಾಡಿದ್ರೆ ಯಾರಿಗೂ ಕೊಡಂಗಿಲ್ಲ. ಕೈ ಕುಂಡ್ರಬೇಕು. ಮಕ್ಕಳಂದ್ರೆ ಹೆಂಗೆ ದೇವ್ರ ಇದ್ದಂಗೆ. ಸುಮ್ಮನೆ ಗಲಾಟೆ ಮಾಡಿ ಕುಂಡ್ರಬೇಕು.
ಊರೆಲ್ಲ ಮನೆ ದ್ಯಾಮವ್ವ ಅಲ್ಲ ಗೋಪಾಲ ನಾರಾಯಣ ಹೋಗವ ನಿಮಗೇನ್ ಹೇಳಿನೆ ನಮಗೇನ್ ಹೇಳಿದೀವ ನೀ ಅವ ಎದಕ್ಕೆ ಬದಿ ಹಾಕಿದ್ದೀವಿ ಪಟ್ಟಿ ಕೊಳ್ಬೇಕಾಗಿತ್ತು ನನಗವ ಅವು ಅವಾಗ ಯವ್ವ ಹಿಂಗೆ ಯಾಕೆ ಒಬ್ಬಡಿ ಹಾಕಿದ್ದೀವಿ ನಮ್ಮನ್ನ ಸರತ್ನೇಂದ್ರ ಹೇಳಕತ್ತಿ ಯಾ ಸಾಧ್ಯ ಆಗಲ್ವ ಅವ್ವ ಏನು ಹುಡ್ಕ್ಯಾಡತ್ತ ಪಾಳಿ ಕಡ್ಕ್ಯಾಡತ್ತ ಹಸ್ಬಾರಾಯ್ತು ಅಲ್ವಾ ಸಾತ್ರಿ ನೀನು ಮಣ್ಣೇರು ಹೇಳಿದ್ನು ನನ್ನ ಮಕ್ಕಳು ಕರಿಬೇಡ ಹಣ್ಣು ತಿನ್ನಿಸ್ಬೇಡ ಹಾಲು ಕುಡಿಸ್ಬೇಡ ಅಂತ ಮಣ್ಣೆ ಹೇಳಿ ತಾಕೀತು ಮಾಡೀನಿ ಮತ್ತು ನನ್ನ ಮಕ್ಕಳು ನಿನ್ನ ಮನೆಯಾಗ ಕರ್ಕೊಂಡ್ ಬಂತೀನಿ ನಾನೇ ತಪ್ಪು ಮಾಡುವಂತ ಬೇಕಾಗಿದೆ ಈ ಮಕ್ಕಳಿಗೆ ಹಾಲು ಹಣ್ಣು ಕೊಟ್ಟದೇ ತಪ್ಪಾಯ್ತೇನಮ್ಮ ನೋಡಮ್ಮ ಇವತ್ತು ಬಸವೇಶ್ವರ ದೇವಸ್ಥಾನ ಕೊಟ್ಟಿದ್ದೀವಿ ಅಲ್ಲಿ ಮಕ್ಕಳಿಗೆ ನೋಡಿ ಮಕ್ಕಳಿಗೆ ಕರೆದು ಹಾಲು ಹಣ್ಣು ಕೊಟ್ರೆ ಮಕ್ಕಳಾಗ್ತಾನೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಇವತ್ತು ಈ ಮಕ್ಕಳು ಕರೆದು ಹಾಲು ಹಣ್ಣು ಕೊಟ್ಟೆ ತಾಯಿ ಇದರಲ್ಲಿ ನಂದೇನಾದ್ರು ತಪ್ಪಿದ್ದೀನಮ್ಮ ಅಲ್ವಾ ಅಜ್ಜಮ್ಮ ನನ್ನ ಮಕ್ಕಳಿಗೆ ಹಾಲ ಹಣ್ಣ ಕೊಡಕ್ ನೀ ಯಾರ ನನ್ನ ಮಕ್ಕಳಿಗೆ ಏನಾಗ್ಬೇಕು ನೀ ಒಂದ್ ಹೇಳಿದ್ರೆ ಅರ್ಥ ಆಗಂಗಿಲ್ಲ ತಲೆಯಾಗ ಏನ್ ಇಟ್ಕೊಂಡದೆ ಗೊತ್ತಿಲ್ಲ ಒಂದಿಟ್ಟು ನನ್ನ ಮಕ್ಕಳು ಬಡಿತನೋ ಬೈತನೋ ಅದಕ್ಕೆ ಹೇಳ್ಕ ನಿನಗೇನೆ ದಯ್ಯಾರಿ ಹಳೆ ದಯ್ಯಾರಿ ಮಕ್ಕಳಾದ್ರೆ ದೇವ್ರ ಸಮಾನ ಅವ್ರಿಗೆ ಏನು ಮಾಡಬೇಡವ ಏನಾದ್ರೂ ನನ್ನಿಂದ ತಪ್ಪಾದ್ರೆ ನನ್ನ ಎರಡೇಟ ಹೊಡೆದ್ಬಿಡು ಅವರಿಂದ ತಿಳಿಲಾರ್ದ ಹಸು ಮೂಸು ಏನ್ ತಿಳಿದಿದ್ದಪ್ಪ ಅವ್ರನ್ನ ಹೊಡಿಬೇಡವ ಕೈ ಮುಗಿದು ಕಣ್ಣೀರು ಹಿಡಿದು ನನ್ನ ಮುಂದೆ ಹೇಳ್ಬೇಡ ನಾಟಕ ಮಾಡ್ಬೇಡ ನಿನಗ ಅವನ್ ಬರಿಬೇಡ ಅಲ್ವಾ ಅಜ್ಜಮ್ಮ ನನ್ನ ಮಕ್ಕಳಿಗೆ ಏನು ಹಾಲು ಕುಡಿಸ್ತೇವ್ ಇಲ್ಲ ಕಳ್ಳಿ ಹಾಲು ಕುಡಿಸ್ತೇವ್ ಸುಮ್ಮನೆ ನೀರು ಕುಡಿಸ್ತೇವ್ ಆ ದೇವರಿಗೆ ಗೊತ್ತ ಇರುವ ನನ್ನ 3 ಮಕ್ಕಳು ನಿನ್ನ ಗೊಡ್ಡಿಕೇನು ಹಾಲು ಕುಡ್ದ ಬಡ್ಡಿಕೇನು ಹಾಲು ಕುಡಿದ್ ನನ್ನ ಮಕ್ಕಳು ಬದುಕಿರ್ತಾವ ಹಾಗೆಲ್ಲ ಚುಚ್ಚು ಚುಚ್ಚು ಮಾತಾಡ್ಬೇಡಮ್ಮ ಯಾಕೆ ಆ ಮಕ್ಕಳಿಗೆ ಕಳ್ಳಿ ಹಾಲು ಕೊಡಿಸಿ ನಾವು ನರಕಕ್ಕೆ ಹೋಗ್ಲಿ ಅಮ್ಮ ನೋಡು ತಾಯಿ ಅದೆಲ್ಲ ಮಾತಾಡ್ಬೇಡಮ್ಮ ಮಕ್ಕಳು ಕರಿಬೇಡಂದ್ರೆ ಕರೋದಿಲ್ಲ ಹೊಡೆದು ಬಡದು ಮಾಡ್ಬೇಡಮ್ಮ ಯಾ ಜನ್ಮದಾಗ ಏನು ಪಾಪ ಮಾಡಿ ಹುಟ್ಟಿ ಬಂದದ್ದೆ ಅಜ್ಜಮ್ಮ ಈ ಜನ್ಮದಾಗ ಮಕ್ಕಳ ಅಂತೇಳಿ ಹಕ್ಕಿ ತರ ಹೊಲಬಾಕತ್ತೇನೆ ಅದೇನೋ ಶಾಸ್ತ್ರ ಹೇಳ್ತಾರಲ್ಲ ಮಕ್ಕಳಿದ್ರ ಮನಿ ಚಂದ ದೇವ್ರಿದ್ರ ಗುಡಿ ಚಂದ ಅಂತ ಮಕ್ಕಳಿಲ್ಲ ಮರಿ ಇಲ್ಲ ನಿನ್ನ ಜೀವನ ಒಂದು ಬರೋಣ ಬಲ್ಲಿಟ್ಟಂಗ ಮಾತಾಡ್ಬೇಡಮ್ಮ ನೀನು ಏನಾಗಿ ಹೆಣ್ಣಿನ ಬಗ್ಗೆ ಈ ರೀತಿ ಮಾತಾಡ್ಬೇಡಮ್ಮ ಯಾಕಪ್ಪ ಮೊದಲೇ ನಾನು ನಂದು ಬೆಂದಿದ್ದೇನೆ ತುಂಬಾ ಸುರಿಬೇಡ ತಾಯಿ ತುಂಬಾ ಸುರಿಬೇಡ ಇನ್ನೊಂದ್ಸಲ ನೀನು ಮಕ್ಕಳು ಕರೆದಿಲ್ಲಮ್ಮ ಕರೆದಿಲ್ಲ ಅನ್ನ ಹೇಳತ್ತೆ ತಾಕೀತು ಮಾಡಕತ್ತೇನೆ ಇದೇ ಮೇಲೆ ಮನ್ಯಾಗ ನೋಡ್ತಂದ್ರ ನಿನ್ನ ನೆಟ್ಟಗ ಮಾಡ್ತಾರ ಮತ್ತ ಬುದ್ಧಿ ಏನಿರ್ತದೆ ಅವ್ರಿಬ್ಬರು ಕರ್ಕೊಂಡು ಬರೀ ಸಾಹಿತ್ಯ ಮನೆಗೆ ಓಡಾಡಿ ಬರ್ತಿ ಏನತ್ವಾ ಇಲ್ಕತ ನಾನು ಗಪ್ಪ 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 ಕೂತಿದ್ದೆ ಯಾಕ ನಮ್ಮವ್ವ ನಮ್ಗೆ ಹೊಟ್ಟೆ ತುಂಬ ಕೂಲ್ ಕೊಡ್ತಾ ನೀನ್ ಕೊಡ್ತಿ ಮಾನಿ ನಿಮ್ಗೆ ಶೆಟ್ಟಿ ಬೇಡ ಬಂದು ಹೋಗ್ಲಿ ನಿನಗೆ ಸತ್ ಬೇಡಿ ಬಂದು ಹೋಗಿ ಬುಟ್ಟಿ ರೊಟ್ಟಿ ಸಾಲಂಗಿಲ್ಲ ಗಡಿಗೆ ಒಣಗಿ ಸಾಲಂಗಿಲ್ಲ ಎಲ್ಲ ಮಕ್ಕಳು ಮತ್ತ ಸಾಹಿತ್ಯ ಮನೆಗೆ ಓಡಾಡಿ ಹೋಗ್ತೀರಿ ಯಾಕೆ ಸುಳ್ಳು ಹೇಳ್ತೇವ ನಮ್ಮವ್ವ ನನ್ನ ಮಾಪನ ಜಾತ್ರೆ ಆಗ ಒಂದು ದುಡ್ಡು ಹೋಳಿಗೆ ಮಾಡಿದ್ವಿ ಎಲ್ಲ ಕೂತು ನೀನ ತಿಂದಿ ಮತ್ತು ತಿನ್ನುತ್ತಾನ ತಿಂದ ಎಲ್ಲ ಕಾಸ್ಕೊಂಡು ತಿಳ್ತೇನು ಏನಪ್ಪ ಮಾನೆ ಅಪ್ಪ ಜಿಲ್ಬಿಲಿ ತಂದಿದ್ಲ ಜಿಲ್ಬಿಲಿ
ತಂದಿದ್ದೆ ಜಿರಿಬಿಲಿ ಅಲ್ಲ ಮತ್ತೇನ ಮೊನ್ನೆ 5 ಕಿಲೋ ಪೇಡೆ ತಂದಿದ್ದಾರೆ ಬೇರೆ ಪೇಡೆ ಏನ್ ಮಾಡಿದ್ವಿ ಏನ್ ಮಾಡಪ್ಪ ಎಲ್ಲ ನೀವ ತಿಂದ್ರಿ ಅಪ್ಪ ಏನ್ ಮಾಡಿದ ಮಾ ಕಳ್ಸ್ದಾವ ತೆಳಿಕಿಂದ ತಗೊಂಬಂದ ನಿನ್ನ ಕೈಯಾಗ ಕೊಟ್ಟ ನೀ ಏನ್ ಮಾಡಿದ ಅವನ ನಿಮ್ಗ ತೆಗೆದಿಟ್ಟಿನಿಪ್ಪ ನಮ್ಮವ್ವ ಜಗಲಿ ಮೇಲೆ ಹೋಗ್ಬಿಟ್ಟು ಅಮ್ಮಗ ತಿಂದು ಸತ್ತು ಮಾಡ್ಕೊಂಡ ನಮ್ಮವ್ವ ಈಗ ಬಾವನೆ ಗೊತ್ತಲ್ಲ ಅದೆಲ್ಲ ಬಿಡು ನಿಮ್ಮ ಅಪ್ಪ ಒಂದು ಮುಂಜಾನೆ ಹೊಲಕ್ಕೆ ಹೋಗ್ಯಾನ ಎತ್ತಿಲೆ ಗಳೆ ಹೊಡೆತನ ನೀವು ಹೋಗಿ ಕಾಸಿಗೇರಿಸಿ ಹೋಗಿ ದಾಟಿಗೆ ಹೋಗಿರಿ ನಾ ಬುದ್ಧಿ ತಗೊಂಡು ಹಿಂದಿಂದ ಬರ್ತೀನಿ ನಡಿ ಯಪ್ಪ ಯಪ್ಪ ಬೆರಿಕೆ ಹೊಲಕ್ಕೆ ಹೋಗ್ಯಾನ ಅಪ್ಪ ಹೊಲಕ್ಕೆ ಹೋಗ್ಯಾನಪ್ಪ ಅಪ್ಪ ನೀನು ಏನ್ ಮಾಡಕತ್ತೀರಿ ಎಲ್ಲಿ ತಮ್ಮ ಅಪ್ಪ ನೀನು ಏನು ಮಾಡಕತ್ತೀರಿ ಹೊಲ್ದಾಗ ಮಾಡಿ ನಾವೇನ್ ಮಾಡೋದಪ್ಪ ನೋಡಿ ಏನ್ ನೋಡದಿ ಅಪ್ಪ ಹೊಲದ ಕಡೆ ಇದ್ದ ಹೊಲದ ಕಡೆ ನೀ ಈಚೆ ಕಡೆ ಇದ್ದ ದೊಡ್ಡ ಒಡ್ಡ ಗೊತ್ತನ ಒಡ್ಡಿನ ಕಡೆ ಹೌದ ಒಡ್ಡಿನ ಕಡೆ ನೀ ಅಪ್ಪ ಅಪ್ಪ ನೀವು ಅಲ್ಲೇ ಏನು ಮಾಡೋದಯ್ಯಪ್ಪ ನೀನು ನಿಮ್ಮ ಮಾತ್ರ ಕರೆಯತ್ತಿದ್ ಗೊತ್ತೇನ ಕರೆಯತ್ತಿದ್ವ ಕಸ ಆರಿಸಿ ದಾಟಿಗೆ ಹೋಗಿ ಬಾತ ಕರೆಯಕತ್ತಿದ ಬೆಂಕಿ ಅವನ ಕಸ ಹಚ್ಚಿ ದಾಂಡಿಗೆ ಬಾತ್ ಕೂತಿದ್ದೆ ನಾವೇನು ತಗೊಂಡು ಬಿಡುವ ಏವ ಹುಡ್ಕೋಬೇಕಾದ್ರೆ ಒಂದು ಕಂಡೀಷನ್ ಏನ್ ಬೇಕಪ್ಪ ನಿನಗ ಚಿಪ್ಪಿ ಬೇಕು ಅಷ್ಟ ಆ ಜೆಸಿಬಿ ತಗೊಂಡು ಏನ್ ಮಾಡ್ತಿ ಅದನ್ನ ತಲೆ ಕೆಟ್ಟತ್ವ ಎದಕ್ಕ ಬಾ ಅಲ್ಲೇ ಹೋಗ ಅದಕ್ಕೆ ನಾ ಏನು ಮಾಡ್ಕೊಂಡು ಗೊತ್ತಿಲ್ಲ ಆ ಜೈಸಿಪ್ ತಂದು ಒಡ್ಡೆ ಹೊಡೆದು ಬಿಡ್ತಾನ ಒಡ್ಡೆ ಹೊಡೆದ್ರೆ ಕಾಣ್ತದೆ ನನಗೂ ಆತಪ್ಪ ಅಷ್ಟು ಮಾಡಿಬಿಡು ಪುಣ್ಯ ಆಗ್ತದೆ ನೋಡುವ ಜೆಸಿಬಿ ಹೊಡಿತೇನಾ ನಾ ಜೈಸಿಪ್ ಬೇಡ ಮೊದಲ ನೆಲದ ಮೇಲೆ ಚಂದ್ರ ನಿಂದ್ರದು ಕಲ್ಪ ಆಮೇಲೆ ಜೆಸಿಬಿಲೆ ಒಡ್ಡ ಹೊಡಿಕತ್ತ ಯಾವ ಏನ್ ಬಿಟ್ಟೇನ ದೊಡ್ಡ ಪಿಂಡಗಳಾಗಿ ಅಣ್ಣ ಜೆಸಿಬಿ ಮತ್ತೊಂದು ನನಗೆ ಟ್ರ್ಯಾಕ್ಟರ್ ಬೇಕು ಯಾವ ಕಬ್ಬು ಕಡಿ ಸೀಸನ್ ಬಂದಿರ್ತಿ ಟ್ರ್ಯಾಕ್ಟರ್ ಅದಕ್ಕಲ್ಲ ಅದ ನೀವು ಒಡ್ಡ ಆಗ್ತಿಲ್ಲ ಅದನ್ನ ತೋದಾಗ ಮತ್ತೆ ಬೇರೆ ಕಡೆ ಒಡ್ಡ ಅದನ್ನೆಲ್ಲ ಬಿಟ್ಟು ಹೊಲಕ್ಕೆ ನಡ್ರಿ. ನಡಿ ಹೊಲಕ್ಕ ಅನ್ಕೋಬೇಕ ನಾವು ತಗೊಳತೀವ ಏನ್ ತಗದಪ್ಪ ನನಗೆ ಬರ್ಬೇಕು ನನಗ 5 ರೂಪಾಯಿ 5 ರೂಪಾಯಿ ಎದಕ್ ಬೇಕು ತಿನ್ನಕ ನಿಮ್ಮ ಅಪ್ಪಗ ಹೇಳಿ ಇಸಿದ್ ಕೊಡ್ತಾ ಹೊಲಕ್ ನಡಿ ಅಣ್ಣಾಗ 5 ರೂಪಾಯಿ ಕೊಟ್ಟ ನಂಗೆ 10 ರೂಪಾಯಿ ತಮ್ಮ ಏನಂದಿ 10 ರೂಪಾಯಿ ನಿನ್ನ ಮಾತ ನನಗೆ ತಿಳಿಯಂಗಿಲ್ಲಪ್ಪ 10 ರೂಪಾಯಿ 10 ರೂಪಾಯಿ ನನ್ನ ಅದಕ್ಕೆ ಇಲ್ಲ ತಮ್ಮ ಈಗ ನಿಮ್ಮ ಅಪ್ಪನ ಕಡೆ ಇಸಿದ್ ಕೊಡ್ತಾ ಹೊಲಕ್ ನಡ್ರಿ ಎಲ್ಲ ಹಿಂಗ ಅಂತೀವಿ ಹೋಗಿ ಹಂಗಿಲ್ಲ ನನಗೆ ಅವನ ಅಕ್ಕನ ದೇಶ ಹೋಗ್ಲಿ ಹೊಲಕ್ ನಡಿ ನನಗೆ 1 ರೂಪಾಯಿ ಬೇಕು 1 ರೂಪಾಯಿ ನನಗೆ 1 ರೂಪಾಯಿ ಬೇಕು 1 ರೂಪಾಯಿ ತಗೊಂಡು ಏನ್ ಮಾಡ್ತೀವ ನಾನು ಅದ್ರಾಗ ಗೊತ್ತನವ ಹಾ ಮನೆಗೆ ಹೋದ್ರಪ್ಪ 1 ರೂಪಾಯಿ ಕೊಡ್ತೀನಿ ನಾನು ಮನೆಗೆ ಹೋಗೋಣ ಅಣ್ಣ 1 ರೂಪಾಯಿ ಮನೆಗೆ ಹೋಗೋಣ ಕೊಡ್ತಾವ ಅಲ್ಲೇ ಇಟ್ಕೋ ಅಲ್ಲೇ ಇಟ್ಕೊಳ್ಳಿ ಅದೊಂದು ಮಗ ಎಬ್ಬಡತಿ ಏ ತಮ್ಮ ಹೊಲಕ್ಕೆ ನಡಿಯೋ ಯಪ್ಪ ಇವ್ರನ್ನ ಕರ್ಕೊಂಡ ಇನ್ಕತ್ತ ಏನೇನು ಮಾತಾಡ್ಲಿ ನಾ ಹೇಳಿದ್ನಿ ನೀ ಪರಲೋಕಕ್ಕೆ ಹೋಗಿದ್ದೆ ಆಮೇಲೆ ಪರ್ಲಕ್ಕೆ ಹೋಗಿ ಬನ್ನಿ ಹಾ ಪರ್ಲಕ್ಕೆ ಹೋಗಿ ಬಂದ್ರೆ ಇನ್ನು ಹೊಲಕ್ಕೆ ಹೋಗ್ಬೇಕು ನಾ ಇನ್ನು ಹೊಲಕ್ಕೆ ನಡಿಯಪ್ಪ ಗಾಡಿ ಸೇರ್ಕೊಡುವ ನಮ್ಮ ಏವ ನಿನ್ನ ಪುಣ್ಯದಿಂದ ಅದು ಬರ್ತೀವ ನಾಳೆ ಬರ್ತೀನ ತಂಗಿನ ಅವ ನಾಳೆ ಬರ್ತೀನಿ